ಯೋಗ ದಿನದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಯೋಗ ಗುರು ಅಲ್ಲಮಪ್ರಭು ನೇತೃತ್ವದಲ್ಲಿ ನ್ಯಾಯಾಧೀಶರು ಹಾಗೂ ವಕೀಲರು ಯೋಗ ಪ್ರದರ್ಶನ ಮಾಡಿ ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಿದರು. ಮುಂಜಾನೆ 6 ರಿಂದ 7 ಗಂಟೆಯವರೆಗೆ ಸಾಮೂಹಿಕ ಯೋಗ ಪ್ರದರ್ಶನ ಮಾಡಿದ ವಕೀಲರು ಮತ್ತು ನ್ಯಾಯಾಧೀಶರು ಯೋಗ ಮಾರ್ಗದರ್ಶನ ನೀಡಿದ ಅಂತಾರಾಷ್ಟ್ರೀಯ ಯೋಗಪಟು ಅಲ್ಲಮಪ್ರಭು ಅವರನ್ನ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಅಭಿನಂದಿಸಿ ಗೌರವಿಸಿದರು. ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ. ಆದ್ದರಿಂದ ಯುವಜನರು ವ್ಯರ್ಥವಾಗಿ ಕಾಲಹರಣ ಮಾಡದೆ ಯೋಗವನ್ನ ಮಾಡಿಕೊಂಡು ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡು ಯೋಗದಿಂದ ಸದೃಢ ಆರೋಗ್ಯವನ್ನು ರೂಢಿಸಿಕೊಳ್ಳಬೇಕು ಎಂದು ನ್ಯಾಯಾಧೀಶರಾದ ಶಕುಂತಲಾ ಮನವಿ ಮಾಡಿದರು. ವಕೀಲರ ಸಂಘದ ಅಧ್ಯಕ್ಷ ಎನ್ಆರ್ ರವಿಶಂಕರ್ ಮಾತನಾಡಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಹಿರಿಯರ ನಾಣ್ಣುಡಿಯಂತೆ ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಸದೃಢ ಆರೋಗ್ಯವಂತ ಜೀವನ ನಡೆಸಬಹುದು ಎಂಬ ಸತ್ಯವನ್ನ ಅರಿತು ಪ್ರತಿದಿನವೂ ಯೋಗ ಮಾಡಿ ರೋಗ ರುಜಿನಗಳಿಂದ ದೂರವಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ವಕೀಲರ ಸಂಘದ ಕಾರ್ಯದರ್ಶಿ ಆರ್.ಕೆ. ರಾಜೇಗೌಡ ಮಾತನಾಡಿ, ವಿಶ್ವಕ್ಕೆ ಯೋಗ ಮತ್ತು ಆಯುರ್ವೇದದ ಮಹತ್ವವನ್ನು ಸಾರಿದ ಭಾರತ ದೇಶವು ವಿಶ್ವದ ಪ್ರಮುಖ ಯೋಗ ರಾಷ್ಟ್ರವಾಗಿ ಹೊರಹೊಮ್ಮುವ ಮೂಲಕ ಇತಿಹಾಸ ನಿರ್ಮಿಸಿದೆ. ರೋಗ ರುಜಿನಗಳಿಂದ ಮುಕ್ತವಾಗಿ ಸದೃಢವಾದ ಆರೋಗ್ಯವಂತ ಜೀವನ ನಡೆಸಲು ಯೋಗವು ದಾರಿ ಮಾರ್ಗವಾಗಿರುವುದರಿಂದ ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ಆರೋಗ್ಯವಂತರಾಗಿ ಸ್ವಾಭಿಮಾನಿ ಬದುಕು ನಡೆಸಬೇಕು ಎಂದು ರಾಜೇಗೌಡ ಹೇಳಿದರು. ವಕೀಲರ ಸಂಘದ ಉಪಾಧ್ಯಕ್ಷ ಬಿಸಿ ದಿನೇಶ್ ಯೋಗದ ಮಹತ್ವ ಸಾರುವ ಸ್ವರಚಿತ ಕವನ ವಾಚನ ಮಾಡಿದರು. ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದ ಬಂಡಿಹೊಳೆ ಗಣೇಶ್, ಎಂಆರ್ ಪ್ರಸನ್ನಕುಮಾರ್ ಮಾತನಾಡಿದರು. ಅಂತಾರಾಷ್ಟ್ರೀಯ ಯೋಗಪಟು ಅಲ್ಲಮಪ್ರಭು ನೀಡಿದ ಯೋಗ ಪ್ರದರ್ಶನವು ಸಾರ್ವಜನಿಕರನ್ನ ಮಂತ್ರ ಮುಗ್ಧರನ್ನಾಗಿಸಿತು. ಹಾಗೂ ನನ್ನ ಸಿಬ್ಬಂದಿ ವರ್ಗದವರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು. ನಾವುಗಳು ಇತ್ತೀಚಿನ ದಿನಗಳಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಕೂಡ ಒತ್ತಡದಲ್ಲೇ ಕೆಲಸ ಮಾಡ್ತೀವಿ. ಆ ಒತ್ತಡನ ನಾವೇನು ಮಾಡ್ತೀವಿ, ಒತ್ತಡನ ಬೇರೆ ಬೇರೆ ರೀತಿ ಒಂದು ರಿಕ್ರಿಯೇಷನ್ ಮುಖಾಂತರ ನಾವು ಅದನ್ನು ಪಡ್ಕೊಂಡು ನಮ್ಮ ಆರೋಗ್ಯನ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಕೆಡಿಸ್ಕೊಳ್ತಾ ಇದ್ದೀವಿ. ಅದರಿಂದ ಇವತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅಂತಂದರೆ ನಮ್ಮ ಒಂದು ಆಯಸ್ಸು ವೃದ್ಧಿಸೋಸ್ಕರ, ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೋಸ್ಕರ ನಾವು ಇವತ್ತು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದನ್ನು ಆಚರಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಹಣ ಎಲ್ಲ ಸಂಪಾದನೆ ಮಾಡ್ಬೋದು, ಏನು ಬೇಕು ನಮಗೆ ಅಗತ್ಯ ವಸ್ತುಗಳನ್ನು ಕೂಡ ಸಂಪಾದನೆ ಮಾಡ್ಬೋದು. ಆದರೆ ನಾವು ಆರೋಗ್ಯ ಸಂಪಾದನೆ ಮಾಡೋದು ತುಂಬ ಕಷ್ಟಕರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡಬೇಕು. ಮತ್ತು ಹೆಲ್ತ್ ಈಸ್ ವೆಲ್ತ್ ಅಂತ ಅಂದ್ಬಿಟ್ಟು ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ಇದರುಗಳ ತಾವು ನೋಡಿದಂಥ ಸಮಯದಲ್ಲಿ 100, 120, 130 ವರ್ಷ ಬದುಕಿರ್ತಾರೆ. ಆ ಟಿಬೆಟಿಯನ್ಸ್ ಆ ಕಡೆ ಇವರೆಲ್ಲ ಅವರು ಪ್ರತಿನಿತ್ಯ ತನ್ನ ಆರೋಗ್ಯದ ಗಮನ ಹರಿಸೋದು, ತನ್ನ ಒಂದು ಯೋಗ ಆರೋಗ್ಯ ಶೈಲಿಗೆ ಉತ್ತಮ ಮಾರ್ಗ. ಆರೋಗ್ಯ ಶೈಲಿಗೆ ಉತ್ತಮ ಮಾರ್ಗ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಊಟ ಬಲ್ಲವನಿಗೆ ರೋಗವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಯೋಗ ಬಲ್ಲವನಿಗೆ ಸಂಪತ್ತು ಬೇಕಿಲ್ಲ, ಯೋಗ ಬಲ್ಲವನಿಗೆ ಸಂಪತ್ತು ಬೇಕಿಲ್ಲ. ಕಲಿಯಿರಿ ಕಲಿತಿರಿ ಎಲ್ಲರಿಗೂ ಯೋಗ, ಕಲಿಯಿರಿ ಕಲಿತಿರಿ ಎಲ್ಲರಿಗೂ ಯೋಗ. ನಕಾರಾತ್ಮ ಚಿಂತನೆಗೆ ಇಲ್ಲಿಲ್ಲ ಜಾಗ, ನಕಾರಾತ್ಮ ಚಿಂತನೆಗೆ ಇಲ್ಲಿಲ್ಲ ಜಾಗ. ಸಕಾರಾತ್ಮ ಚಿಂತನೆಗೆ ಬೇಕೇ ಬೇಕು ಯೋಗ, ಸಕಾರಾತ್ಮ ಚಿಂತನೆಗೆ ಬೇಕೇ ಬೇಕು ಯೋಗ. ಎಲ್ಲಿರುವುದು ಯೋಗ ಅಲ್ಲಿರುವುದು ಕ್ಷೇಮ, ಎಲ್ಲಿರುವುದು ಯೋಗ ಅಲ್ಲಿರುವುದು ಕ್ಷೇಮ. ಎಲ್ಲಿಲ್ಲ ಯೋಗ ಅಲ್ಲಿ ತುಂಬಿರುವುದು ಕ್ಷಾಮ, ಎಲ್ಲಿಲ್ಲ ಯೋಗ ಅಲ್ಲಿ ತುಂಬಿರುವುದು ಕ್ಷಾಮ. ಸದೃಢ ಮನಸ್ಸಿಗೆ ಮೈಯಿಗೆ, ಸದೃಢ ಮನಸ್ಸಿಗೆ ಮೈಯಿಗೆ ಯೋಗವೇ ಧಾಮ, ಸದೃಢ ಮನಸ್ಸಿಗೆ ಮೈಯಿಗೆ ಯೋಗವೇ ಧಾಮ. ಅದರಿಂದ ನಮಗೆ ಅನಾರೋಗ್ಯ ಉಂಟಾಗೋದಿಲ್ಲ. ದೇಹದ ಅಂಗಾಂಗಗಳು ಚಲನವಲನದಿಂದ ಕೂಡಿರ್ತವೆ, ಆರೋಗ್ಯವನ್ನು ವೃದ್ಧಿಸ್ಕೊಳ್ತವೆ. ಅದೇ ರೀತಿ ಸಾತ್ವಿಕ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರಿಂದ ಜೀವನದಲ್ಲಿ ನೆಮ್ಮದಿಯಿಂದ ಬದುಕ್ಬೋದು, ರೋಗ ಮುಕ್ತವಾಗಿ ಬದುಕ್ಬೋದು ಅಂತಕ್ಕಂಥದ್ದನ್ನು ನಾನು ಎಲ್ಲರಿಗೂ ಹೇಳ್ತಾ, ಎಲ್ಲರೂ ಕೂಡ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದನ್ನು ಬೆಳೆಸ್ಕೊಳ್ಬೇಕು ಅಂತೇಳಿ ನಾನು ಮಾತಾಡಲಿಕ್ಕೆ ಇಚ್ಛೆಪಡ್ತೀನಿ.